ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಕುಟುಂಬ ಸಮೇತರಾಗಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ತಮ್ಮ ಗುರು ನೊಣವಿನಕೆರೆ ಅಜ್ಜಯ್ಯ ಸಮಕ್ಷಮದಲ್ಲಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇದು ಮರೆಯಲಾಗದ ಅನುಭವ ಅಂತ ಬಣ್ಣಿಸಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ದಂಪತಿ ಕೂಡ ಕುಂಭಮೇಳದಲ್ಲಿ ಪುಣ್ಯಸ್ನಾನ ಮಾಡಿದ್ದಾರೆ. ನಾಳೆ ರಾಷ್ಟ್ರಪತಿ ಮುರ್ಮು ಕೂಡ ಮಹಾಕುಂಭಮೇಳದಲ್ಲಿ ಪುಣ್ಯಸ್ನಾನವನ್ನು ಮಾಡಲಿದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳದಿಂದ ವಾಪಸ್ಸಾಗುವ ಅಪಘಾತದಲ್ಲಿ ಮೃತರಾಗಿದ್ದ ಬೆಳಗಾವಿಯ 4 ಮೃತದೇಹಗಳನ್ನು ತರಲಾಗಿದೆ. ಈ ಮಧ್ಯೆ ನಾಳೆಯಿಂದ 3 ದಿನಗಳ ಕಾಲ ಮೈಸೂರು ಜಿಲ್ಲೆ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ 13ನೇ ಕುಂಭಮೇಳ ನಡೆಯಲಿದೆ. ಈ ಮಧ್ಯೆ ವಾಲ್ಮೀಕಿ ಹೇಳಿದ ರಾಮನೇ ಬೇರೆ, ಅಯೋಧ್ಯೆ ರಾಮನೇ ಬೇರೆ ಅಂತ ಸಚಿವ ಮಹದೇವಪ್ಪ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ನಿಮ್ಮನ್ನು ಕೇಳಿದವರು ಯಾರು? ದಾವಣಗೆರೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಮಠದ ಜಾತ್ರೆಯಲ್ಲಿ ಮಾತನಾಡಿ, ವಾಲ್ಮೀಕಿಯಿಂದ ರಾಮನೋ ಅಥವಾ ರಾಮನಿಂದ ವಾಲ್ಮೀಕಿಯೋ ಚಿಂತನೆಯಾಗಬೇಕು. ವಾಲ್ಮೀಕಿ ಪ್ರತಿಪಾದಿಸಿದ ರಾಮನೇ ಬೇರೆ, ಅಯೋಧ್ಯೆಯ ರಾಮನೇ ಬೇರೆ ಅಂತ ಹೇಳಿದ್ದಾರೆ. ರಾಮ ಯಾರು? ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮನ ರಾಮರಾಜ್ಯದ ಕಲ್ಪನೆನೇ ಬೇರೆ. ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ವ್ಯಕ್ತಪಡಿಸಿರ್ತಕ್ಕಂಥ ಎಲ್ಲ ಆಕ್ಷೇಪಣೆಗಳಿಗೆ ಕಾನೂನು ಇಲಾಖೆ ಸೂಕ್ತ ಸ್ಪಷ್ಟೀಕರಣಗಳನ್ನು ಸಿದ್ಧಪಡಿಸಿದೆ. ನಾಳೆ ಸ್ಪಷ್ಟೀಕರಣ ಸಹಿತ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಕರಡನ್ನು ಸಿಎಂ ಕಚೇರಿಯಿಂದ ರಾಜ್ಯಪಾಲರಿಗೆ ಕಳಿಸಲಾಗುತ್ತೆ. ಇದು ವ್ಯಕ್ತಿಯ ಮೂಲಭೂತ ಹಕ್ಕನ್ನು ನಿರ್ಬಂಧಿಸುವುದಿಲ್ಲ, ಸಾಲದಾರರ ಹಿತಾಸಕ್ತಿಯನ್ನು ನಿರ್ಲಕ್ಷಿಸಲ್ಲ, ಸಾಲ ವಸೂಲಾತಿಯನ್ನು ನಿರ್ಬಂಧಿಸುವುದಿಲ್ಲ ಅಂತ ಸ್ಪಷ್ಟನೆ ಕೊಡಲಾಗ್ತಾ ಇದೆ. ಇನ್ನು ರಾಜ್ಯದ ಹಲವೆಡೆ ಫೈನಾನ್ಸ್ ಟಾರ್ಚರ್ ಮುಂದುವರೆದಿದೆ. ಬೆಳಗಾವಿಯ ಕಿತ್ತೂರಿನ ಕುಲವಳ್ಳಿ ಗ್ರಾಮದಲ್ಲಿ ದಸ್ತಗಿರಿ ಅನ್ನೋರು 2021ರಲ್ಲಿ 5 ಲಕ್ಷ ಸಾಲ ಪಡೆದಿದ್ದರು. ಈವರೆಗೆ 3,30,000 ಪಾವತಿ ಮಾಡಿದ್ದಾರೆ. ಆದರೂ 2.5 ಲಕ್ಷ ಏಕಕಾಲಕ್ಕೆ ಕ್ಲಿಯರ್ ಮಾಡುವಂತೆ ಒತ್ತಾಯಿಸಿ ಮನೆ, ಬೈಕ್ ಎಲ್ಲ ಜಪ್ತಿ ಮಾಡಿದ್ದಾರೆ. ಇದರಿಂದಾಗಿ ದಸ್ತಗಿರಿ ಕುಟುಂಬ ಮನೆಯ ಹಿತ್ತಿಲಿನಲ್ಲಿ ವಾಸ ಮಾಡ್ತಾ ಇದೆ. ಕೊಪ್ಪಳದ ಗಂಗಾವತಿಯಲ್ಲಿ ಮಂಜುಳಾ ಎಂಬಾಕೆ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ಸಂಬಂಧ 2 ಫೈನಾನ್ಸ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗದಗದಲ್ಲಿ ಮೀಟರ್ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಬಿಗ್ ಶಾಕ್ ನೀಡಿದ್ದಾರೆ. ಗದಗ, ಬೆಟಗೇರಿ, ಅವಳಿ ನಗರದ 12 ಕಡೆಗಳಲ್ಲಿ ಪೊಲೀಸರು ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ಉತ್ತರ ಕನ್ನಡದಲ್ಲಿಯೂ ಮೀಟರ್ ಬಡ್ಡಿ ವಸೂಲಿಗೆ ಕಿರುಕುಳ ವಿಚಾರವಾಗಿ 9 ಪ್ರತ್ಯೇಕ ಪ್ರಕರಣ ದಾಖಲಾಗಿದ್ದು ಒಟ್ಟು 39 ಜನರನ್ನು ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಇವತ್ತಿನಿಂದ ನಮ್ಮ ಮೆಟ್ರೋ ಪ್ರಯಾಣ ದರ ವಿಪರೀತ ದುಬಾರಿ ಆಗ್ತಾ ಇದೆ. 46% ಹೆಚ್ಚಳವಾಗಿದೆ. ಮೊದಲ 2 ಕಿಲೋಮೀಟರ್ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಉಳಿದಂತೆ ಪ್ರತಿ ಹಂತದ ಪ್ರಯಾಣಕ್ಕೂ ಕನಿಷ್ಠ 5ರಿಂದ ಗರಿಷ್ಠ 30 ರೂಪಾಯಿ ತನಕ ಹೆಚ್ಚಿಸಲಾಗಿದೆ. ಟೋಕನ್ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ 50% ದರ ಹೆಚ್ಚಳವಾದರೆ ಸ್ಮಾರ್ಟ್ ಕಾರ್ಡ್ ಬಳಕೆದಾರರಿಗೆ 45% ದರ ಹೆಚ್ಚಳವಾಗಿದೆ. ಏಕಾಏಕಿ 46ರಿಂದ 50% ದರ ಏರಿಕೆ ಮಾಡಿರೋದು ಸರಿಯಲ್ಲ ಅಂತ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿಗರು ಕೂಡ ಮುಗಿಬಿದ್ದಿದ್ದಾರೆ. ಈ ಮಧ್ಯೆ 2ನೇ ಡ್ರೈವರ್ಲೆಸ್ ಮೆಟ್ರೋ ಟಿಟಾಗರ್ನಿಂದ 1900 ಕಿಲೋಮೀಟರ್ ದೂರದಿಂದ ಸಂಚರಿಸಿ ಬೆಂಗಳೂರು ತಲುಪಿದೆ. ಶೀಘ್ರದಲ್ಲೇ ಕೊನೆಯ ಸಿಗ್ನಲಿಂಗ್ ಪರೀಕ್ಷೆ ಕೂಡ ನಡೆಯುತ್ತೆ. ಭಾಳನೇ ಓಡ್ತಾ ಆಗ್ತಿದೆ ಮೇಡಮ್. ಯಾಕಂದರೆ ಈ ಟ್ರಾಫಿಕ್ ಜಾಮ್ನಲ್ಲಿ ನಮಗೆ ಓಡಾಡೋಕ್ಕೆ ಭಾಳ ಕಷ್ಟ ಇದೆ ಅಂತಲೇ ನಾವು ಮೆಟ್ರೋಗೆ ಬರ್ತೀವಿ. ಸೊ ಅದು ಈಗ ಹೆಚ್ಚಳ ಮಾಡಿಬಿಟ್ರೆ ಏನು ಮಾಡೋದು? ಕಷ್ಟ ಅಲ್ವಾ? ಸ್ವಲ್ಪ ಮೆಟ್ರೋನೇ ಅವಲಂಬಿಸಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ. ನಮ್ಮ ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವ್ನು ದಿನಕ್ಕೆ 100-200 ರೂಪಾಯಿ ದುಡಿಯೋನು ಅರ್ಧ ಮೆಟ್ರೋಗೆ ಕೊಟ್ರೆ ಇನ್ನೇನು ಉಳಿಯುತ್ತೆ ಅವನಿಗೆ? ಇದರಿಂದ ಬಡವರ ಮೇಲೆ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಹಾರ ಆಗ್ತಾ ಇದೆ. ಆದ್ರಿಂದ ಕೂಡಲೇ ಮೆಟ್ರೋ ದರವನ್ನು ಏನು ಹೆಚ್ಚಿಗೆ ಮಾಡಿದಿರಿ ವಾಪಸ್ ಪಡಿಬೇಕು ಅಂತ ಹೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನ ಮಣಿಪುರದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ದಿಢೀರ್ ಅಂತ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ಅಲ್ಲಿ ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು ಬಿಜೆಪಿಯ 12 ಶಾಸಕರೇ ಬೀರೇನ್ ಸಿಂಗ್ ವಿರುದ್ಧ ರೊಚ್ಚಿಗೆದ್ದಿದ್ರು. ಹೀಗಾಗಿ ಸಿಎಂ ಬೀರೇನ್ ಸಿಂಗ್ ವಿರುದ್ಧ ವಿಪಕ್ಷಗಳು ಅವಿಶ್ವಾಸ ನಿರ್ಣಯ ಮಂಡಿಸಲು ಮುಂದಾಗಿದ್ವು. ಇದನ್ನು ಅರಿತ ಬೀರೇನ್ ಸಿಂಗ್ ಇಂದೇ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ದೆಹಲಿಯಲ್ಲಿ ಬೆಳಗ್ಗೆ ಅಮಿತ್ ಶಾ ಅವರನ್ನ ಬೀರೇನ್ ಸಿಂಗ್ ಭೇಟಿಯಾಗಿದ್ದರು. ಈ ವೇಳೆ ಅಮಿತ್ ಶಾ ಅವರೇ ರಾಜೀನಾಮೆಗೆ ಸೂಚಿಸಿದ್ದರು ಅಂತ ತಿಳಿದು ಬಂದಿದೆ. ಹೀಗಾಗಿ ಬಜೆಟ್ ಅಧಿವೇಶನವನ್ನು ಅಮಾನತು ಮಾಡಲಾಗಿದೆ. ಮಣಿಪುರದಲ್ಲಿ ಈ ಹಿಂದೆ ಜನಾಂಗೀಯ ಸಂಘರ್ಷ, ಹಿಂಸಾಚಾರ ಸಂಭವಿಸಿ 100 ಜನ ಪ್ರಾಣ ಕಳ್ಕೊಂಡಿದ್ರು. ಆಗಲೇ ಬೀರೇನ್ ಸಿಂಗ್ ರಾಜೀನಾಮೆಗೆ ವ್ಯಾಪಕ ಆಗ್ರಹ ಕೂಡ ಇತ್ತು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಏಷ್ಯಾದ ಅತಿ ದೊಡ್ಡ ಏರ್ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆಯಿಂದ 14ರವರೆಗೆ ಯಲಹಂಕದ ವಾಯುನೆಲೆಯಲ್ಲಿ ಏರೋ ಇಂಡಿಯಾದ 15ನೇ ಆವೃತ್ತಿಯ ಏರ್ ಶೋ ನಡೆಯುತ್ತೆ. ನಾಳೆ ಬೆಳಿಗ್ಗೆ 9:30ಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಡಲಿದ್ದಾರೆ. ಇನ್ನು ಸಿಎಂಗೆ ಮಂಡಿ ನೋವಿದ್ದು ಅವರು ನಾಳೆ ಗೈರಾಗ್ತಾ ಇದ್ದಾರೆ. ಏರೋ ಇಂಡಿಯಾದಲ್ಲಿ ವೈಮಾನಿಕ ಪ್ರದರ್ಶನ, ಬಿಸ್ನೆಸ್, ವಿವಿಧ ರಾಷ್ಟ್ರಗಳ ರಕ್ಷಣಾ ಇಲಾಖೆಯ ಒಡಂಬಡಿಕೆ ಕೂಡ ನಡೆಯುತ್ತೆ. ಅರಣ್ಯ ಪ್ರದೇಶದಲ್ಲಿ ನಿಯಮವನ್ನು ಉಲ್ಲಂಘಿಸಿ ಚಿತ್ರೀಕರಣ ಮಾಡಿದ ಸಂಬಂಧ ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ನಟಿಸುತ್ತಿರುವ ಕಲ್ಟ್ ಸಿನಿಮಾ ಮೇಲೆ ಕೇಸ್ ದಾಖಲಾಗಿದೆ. ಜನವರಿ 31ರಂದು ಗಂಗಾವತಿಯ
ತುಂಗಭದ್ರಾ ನೀರುನಾಯಿ ಸಂರಕ್ಷಿತ ಪ್ರದೇಶವಾದ ಸಾಣಾಪುರ ರಂಗಾಪುರದಲ್ಲಿ ನಿಯಮ ಮೀರಿ ಶೂಟಿಂಗ್ ಅನ್ನು ಮಾಡಿದರು. ಈ ಸಂಬಂಧ ಗಂಗಾವತಿ ವಲಯ ಅರಣ್ಯ ಇಲಾಖೆಯಲ್ಲಿ ಕೇಸ್ ದಾಖಲಾಗಿತ್ತು. ಇನ್ನು ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಇಂಗ್ಲೆಂಡ್ ಗಾಯಕ ಎಡ್ ಶೀರನ್ ಹಾಡಿಗೆ ಪೊಲೀಸರು ತಡೆಯನ್ನು ನೀಡಿದ್ದಾರೆ. ಅನುಮತಿ ಪಡೆಯದೆ ಶೇಪ್ ಆಫ್ ಯು ಹಾಡು ಹಾಡುವಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ತಡೆ ನೀಡಿದ್ದಾರೆ. ಶೀರನ್ ಕಾರ್ಯಕ್ರಮಕ್ಕೆ ತಡೆಯೊಡ್ಡಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಅಂದಹಾಗೆ ಮಾದಾವರ ನೈಸ್ ರೋಡ್ನಲ್ಲಿ ಎಡ್ ಶೀರನ್ ಮ್ಯೂಸಿಕ್ ಕನ್ಸರ್ಟ್ ಕೂಡ ನಡೆಯಲಿದೆ. ಶೀರನ್ ಇಂಡಿಯಾ ಟೂರ್ 2025 ಭಾಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.